ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನಾಗಾರ್ಜುನ. ಡಿಜಿಟಲ್ ರೈತ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ರೈತ ಬಂದವರೇ, ನಮ್ಮ ಜಮೀನಿನ ಪಹಣಿ ಅಥವಾ RTC ನಮ್ಮ ಕೈ ಸೇರ್ತದೆ. ಆದರೆ ಅದರಲ್ಲಿ ಕಾಲಮ್ಗಳು, ನಂಬರ್ಗಳು ಏನು ಹೇಳ್ತವೆ ಎಂಬುದು ನಮಗೆ ಹಲವಾರು ಬಾರಿ ಬದಲಾಗುತ್ತೆ. ಇವತ್ತು ಒಂದು ಲೈವ್ ಪಹಣಿಯನ್ನು ಉದಾಹರಣೆ ತಗೊಂಡು ಪ್ರತಿಯೊಂದು ಮಾಹಿತಿಯನ್ನು ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಸ್ಕ್ರೀನ್ ಮೇಲೆ ಕಾಣ್ತಿರೋ ಪಹಣಿಯನ್ನು ನೀವು ಗಮನಿಸಿ. ಮೊದಲನೇದಾಗಿ ಸ್ಕ್ರೀನಲ್ಲಿ ನಾವು ಹೆಡ್ಡಿಂಗ್ ಕಾಣ್ತೀವಿ. ಹೆಡ್ಡಿಂಗ್ ಬಂದ್ಬಿಟ್ಟು ರೆಕಾರ್ಡ್ ಆಫ್ ರೈಟ್ಸ್, ಗೇಣಿ ಮತ್ತು ಪಹಣಿ ಪತ್ರಿಕೆ, RTC ಫಾರಂ ನಂಬರ್ 12. ಈ ಫಾರಂ ನಂಬರ್ 12ಅನ್ನು ಅಥವಾ ನಾವು ಪಹಣಿ ಅಂತ ಕರಿತೀವಿ. ಇದರಲ್ಲಿ ಒಟ್ಟು 12 ಕಾಲಮ್ಗಳು ಬರ್ತವೆ. ಪ್ರತಿಯೊಂದು ಕಾಲಮ್ ನಮ್ಗೆ ಏನೇನು ಹೇಳ್ತವೆ ಅಂತ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಫಾರಂ ನಂಬರ್ 12ಅಲ್ಲಿ ಪಹಣಿಯಲ್ಲಿ ಈ ಪಹಣಿ ಯಾವ ಗ್ರಾಮಕ್ಕೆ ಸೇರಿದೆ ಅಂತೇಳಿ ಇಲ್ಲಿ ತೋರಿಸಾಗುತ್ತೆ. ಇಲ್ಲಿ ಜಿಲ್ಲೆ ಮೆನ್ಷನ್ ಆಗಿರಲ್ಲ, ತಾಲೂಕದಿಂದ ಸ್ಟಾರ್ಟ್ ಆಗುತ್ತೆ. ತಾಲೂಕು ಹೆಸರು, ತಾಲೂಕಿಗೆ ನಾವು ಪಾವಗಡ ತಾಲೂಕಿನ ಪಹಣಿ, ತಾಲೂಕು ಪಾವಗಡ, ಹೋಬಳಿ ನಾಗರಮಡಿಕೆ, ಗ್ರಾಮ ಕಾಮನದುರ್ಗ ಮತ್ತು ಈ ಪಹಣಿ ಯಾವತ್ತಿಂದ ಇದು ಬಳಕೆಗೆ ಬಂದಿದೆ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಇದು ವ್ಯಾಲಿಡ್ ಫ್ರಮ್ ಅವತ್ತಿಂದ ಇವತ್ತಿನ ಡೇಟ್ವರೆಗೂ, ಅಂದರೆ ಈ ದಿನದವರೆಗೂ ಈ ಪಹಣಿ ಅದಕ್ಕೆ ಅಧಿಕೃತವಾಗಿ ನೀಡಲಾಗಿದೆ ಅಂತೆಲ್ಲ ಬರುತ್ತೆ. ಅದಾದ ನಂತರ ಕಾಲಮ್ ನಂಬರ್ 1 ಬರೋಣ. ಇದು ಸರ್ವೆ ನಂಬರ್. ಇದು ನಮ್ಮ ಜಮೀನಿನ ಗುರುತು. ನಮ್ಮ ಜಮೀನಿಗೆ ಒಂದು ನಂಬರ್ ಕೊಡ್ತಾರೆ, ಅಂದರೆ ಒಂದು ಯುನಿಕ್ ನಂಬರ್ ಕೊಟ್ಟಿರ್ತಾರೆ. ಆ ನಂಬರಲ್ಲಿ ಇದು ನಮ್ಮ ಜಮೀನಿಗೆ ಸಂಬಂಧಪಟ್ಟಂಥ ಸರ್ವೆ ನಂಬರ್ 341. ಇದು ನಮ್ಮ ಜಮೀನಿಗೆ ನೀಡುತ್ತೆ ಆ ಒಂದು ಐಡೆಂಟಿಫಿಕೇಶನ್ ನಂಬರು. ಇದರಲ್ಲಿ ಇದಾದ ಮೇಲೆ ಕಾಲ ನಂಬರ್ 2 ಬರುತ್ತೆ. ಇದು ಹಿಸ್ಸಾ ನಂಬರ್ ಅಂತೇಳಿ ನಾವು ಭಾಗ ಅಂತ ಹೇಳ್ತೀವಿ. ಒಂದು ಸರ್ವೆ ನಂಬರ್ ಕೇಳಿದಾಗ 15/6, 15, 18/20 ಈ ಥರ ಹೇಳಿದಾಗ ಏನು ಹೇಳ್ತೀವಿ, ಬಾರ್ ಅಂತ ಏನು ಹೇಳ್ತೀವಿ. ಹಿಸ್ಸಾ ನಂಬರ್ ಸರ್ವೆ ನಂಬರ್ ಮೊದಲೇ ಇರುತ್ತೆ. ಅದು ಅದಾದಮೇಲೆ ಹಿಸ್ಸಾ ನಂಬರ್ ಬರುತ್ತೆ. ಈ ಹಿಸ್ಸಾ ನಂಬರು ನಮ್ಮ ಸರ್ವೆ ನಂಬರಿನ ಭಾಗ. ಇದು ಈ ಸರ್ವೆ ನಂಬರಲ್ಲಿ ಈ ಭಾಗ ಆಗಿ ಬಂದಿದೆ ಅಂತ ಹೇಳುತ್ತೆ. ಇದಾದ ನಂತರ ನಾವು 3ನೇ ಕಾಲಂಗೆ ಹೋಗ್ಬೇಕು. ಕೇತವಾರಿ. ಕೇತವಾರಲ್ಲಿ ನಮ್ಮ ಈ ಪಹಣಿ ಎಷ್ಟು ಮುಂಚೆ ಎಷ್ಟು ಎಕರೆ ಇತ್ತು, ಟೋಟಲ್ ವಿಸ್ತೀರ್ಣ ತೋರಿಸುತ್ತೆ. ಅದಾದ ಮೇಲೆ ಅದರಲ್ಲಿ ಆಕಾರಾಬು ಬಾಕಾರ ಅಂತ ಬರುತ್ತೆ. ಆಕಾರ ಬಂದ್ಬಿಟ್ಟು ಸರ್ಕಾರಕ್ಕೆ ಸೇರಿದಂಥ ಸ್ಥಳ, ಅಂದರೆ ನಮ್ಮ ಜಮೀನಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟ ಯಾವುದಾದ್ರು ಬಸ್ ಸ್ಟ್ಯಾಂಡು, ರೋಡು ಅಥವಾ ಕಾಲುವೆ ಅದು ಬಂದಾಗ ಅದು ಈ ಕರಾಬಲ್ಲಿ ಸೇರಿಸ್ತಾರೆ. ಬಾ ಕರಾಬ್ ಅಂದರೆ ನೈಸರ್ಗಿಕವಾಗಿ ಒಂದು ಜಮೀನಲ್ಲಿ ಯಾವುದಾದ್ರು ಗುಡ್ಡ, ಬೆಟ್ಟ, ಸರೋವರ, ಹಳ್ಳ ಈ ಥರ ಬಂದಾಗ ಅದು ಬಾ ಕರಾಬ್ ಅಂತ ಸೇರಿಸ್ತಾರೆ. ಇವೆರಡೂ ತೆಗೆದ ಮೇಲೆ ಅದು ಉಳಿದಿದ್ದು ಇಲ್ಲಿ. ಇದು ಸರ್ವೆ ನಂಬರ್ ನಾವು ಬಳಸ್ತಕ್ಕಂಥ, ನಾವು ಉಳುಮೆ ಮಾಡತಕ್ಕಂಥ, ನಾವು ಏನು ಜಮೀನಲ್ಲಿ ವ್ಯವಸಾಯ ಮಾಡ್ತೀವಿ ಆ ವಿಸ್ತೀರ್ಣ ಇಲ್ಲಿ ನಾವು ಕಾಣ್ಬೋದು. ಇದಾದ ಮೇಲೆ ನಾವು 4ನೇ ಕಾಲಮ್ ಬರ್ತೀವಿ. 4ನೇ ಕಾಲಮ್ನಲ್ಲಿ ಸರ್ಕಾರಕ್ಕೆ ನಾವು ಕಟ್ಟುವಂಥ ಕಂದಾಯ. ಸರ್ಕಾರಕ್ಕೆ ನಾವು ಎಷ್ಟು ಕಂದಾಯ ಕಟ್ತೀವಿ, ಯಾವ್ದಾವುದು ಕಂದಾಯ ಕಟ್ತಾ ಇದೀವಿ ಅಂತ ಹೇಳಿ ಬರುತ್ತೆ. ಇದರಲ್ಲಿ 4 ಥರ ಕಂದಾಯಗಳು ಬರ್ತವೆ. ಒಂದು ಭೂ ಕಂದಾಯ ಬರುತ್ತೆ, ಆಮೇಲೆ ಜೋಡಿ ಅಂತ ಬರುತ್ತೆ, ಸೆಸ್ಸುಗಳು ಬರ್ತವೆ, ನೀರಿನ ದರ, ಅಂದರೆ ಇದೇನಾದ್ರು ಕಾಲುವೆ ನೀರಿನಿಂದ ನಾವು ಜಮೀನು ಮಾಡ್ತಾ ಇದ್ರೆ ಅಥವಾ ಕೆರೆ ನೀರಿಂದ ಬಳಸ್ತಾ ಇದ್ರೆ ಆಗ ನೀರಿನ ದರ ಅಂತೇಳಿ ಅದಕ್ಕೊಂದು ನಮಗೆ ಕಂದಾಯ ಕಟ್ಸ್ಕೊಂಡು ಟ್ಯಾಕ್ಸ್ ಕೊಡ್ತಾರೆ. ಸೆಸ್ಸುಗಳು ಇರ್ತವೆ, ಕೃಷಿ ಸೆಸ್ಸು, ಬೇರೆ ಬೇರೆ ಸೆಸ್ಸುಗಳು ಇರ್ತವೆ. ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಕಂದಾಯಗಳನ್ನು ನಮಗೆ ಹಾಕ್ತಾ ಹೋಗ್ತಾರೆ. ಈ ಸರ್ವೆ ನಮಗೆ ಸಂಬಂಧಪಟ್ಟ ಕಂದಾಯ ಈ ದಿನದವರೆಗೆ ₹2.49 ಬಂದಿದೆ. ಅದಾದ ನಂತರ ನಾವು 5ನೇ ಕಾಲಮ್ ಹೋಗ್ತೀವಿ. 5ನೇ ಕಾಲಮಲ್ಲಿ ಈ ಪಹಣಿ ಅಥವಾ ಈ ಜಮೀನು ಯಾವ ಮಣ್ಣಿನಿಂದ ಕೂಡಿದೆ, ಮೆಕ್ಕಲ್ ಮಣ್ಣಿದೆಯಾ, ಕೆಂಪು ಮಣ್ಣಿದೆಯಾ, ಕಪ್ಪು ಭೂಮಿನ ಅಥವಾ ಬಂಜರು ಭೂಮಿನ ಅಥವಾ ಕಾಡ, ಅರಣ್ಯ
ಅಂತ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಆ ಮಣ್ಣಿಂದು ಯಾವ ಥರ ಇದೆ ಅಂತೇಳಿ ಈ ಮಣ್ಣಿನ ನಮೂನೆಯಲ್ಲಿ ತೋರಿಸುತ್ತೆ. ಅದಾದ ನಂತರ ಆರನೇ ಕಾಲಮ್ ಅಂದ್ಬಿಟ್ಟು ಪಟ್ಟ ಅಂದರೆ ಈ ಜಮೀನು ಯಾವ ಪಟ್ಟಕ್ಕೆ ಸೇರಿದೆ, ಅಂದರೆ ಯಾರಿಗೆ ಸೇರಿದ್ದು. ಇದರಲ್ಲಿ 3-4 ಥರದ್ದು ವಿಧ ಬರ್ತದೆ. ಸರ್ಕಾರಿ ಪಟ್ಟ ಬರುತ್ತೆ, ಪ್ರೈವೇಟ್ ಲ್ಯಾಂಡ್ ಆದರೆ ಖಾಸಗಿ ಬರುತ್ತೆ, ಅಥವಾ ಅರಣ್ಯ ಭೂಮಿ ಆದರೆ ಅರಣ್ಯ ಭೂಮಿ ಅಂತ ಬರುತ್ತೆ, ಇಲ್ಲ ಬಂಜರು ಭೂಮಿ ಅಂದರೆ ಬಂಜರು ಭೂಮಿ, ಅಂದರೆ ಸರ್ಕಾರಕ್ಕೆ ಗೋಮಾಳ ಅಂತ ಬಿಟ್ಟಿರ್ತಾರಲ್ಲ ಆ ಗೋಮಾಳ, ಆ ಥರದ್ದು ಪಟ್ಟ. ಅದು ಸರ್ಕಾರ ಯಾವ ರೀತಿ ಕೊಟ್ಟಿದೆ ಇವರಿಗೆ ಅಂತೇಳಿ ಇಲ್ಲಿ ಸೂಚಿಸ್ತಾ ಹೋಗುತ್ತೆ. ಅದಾದ ಮೇಲೆ 7ನೇದು ಕಾಲಂ ಬರುತ್ತೆ. ಇಲ್ಲಿ ಆ ಜಮೀನಲ್ಲಿ ಆ ಸರ್ವೆ ನಂಬರ್ನಲ್ಲಿ ಮರಗಳ ಸಂಖ್ಯೆ ಎಷ್ಟಿತ್ತು. ಇದು ಮುಂಚೆ ಎಲ್ಲ ಮರಗಳನ್ನ ನಾವು ಕೌಂಟ್ ಮಾಡಿ ಹಾಕ್ತಾ ಇದ್ರು, ಈಗ ಆಗ್ತಾ ಇಲ್ಲ. ಆ ಜಮೀನಲ್ಲಿ ಆ ಪಾಣಿನಲ್ಲಿ ಎಷ್ಟು ಮರಗಳಿದೆ, ಈ ಮರಗಳ ಸಂಖ್ಯೆ ಮೇಲೂ ಕೂಡ ಇಲ್ಲಿ ಕಂದಾಯ ಜಾಸ್ತಿ ಆಗುತ್ತೆ. ಮತ್ತೆ ನಮ್ಮ ಪಹಣಿ ಜಮೀನಿನ ವ್ಯಾಲ್ಯೂಯೇಷನ್ ಮೌಲ್ಯ ಕೂಡ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಇದಾದ ಮೇಲೆ 8ನೇ ಕಾಲಂ ಬರುತ್ತೆ. ಕೇತ್ವಾರು ಪ್ರಕಾರ, ಅಂದರೆ ಈ ಪಹಣಿ ಪ್ರಕಾರ ಈ ಜಮೀನು ಅಥವಾ ಈ ಭೂಮಿನಲ್ಲಿ ನೀರಾವರಿ ಮೂಲ ಯಾವುದಿದೆ. ಇಲ್ಲಿ ನೀರಾವರಿ ಇದ್ದರೆ ಇಲ್ಲಿ ನೀರಾವರಿ ಮೂಲ ಕೊಳವೆ ಬಾವಿ ಅಥವಾ ಕಟ್ಟೆ ನೆಲದಲ್ಲಿ ಬರುತ್ತೆ, ಕೆರೆ ನೀರು ಅಥವಾ ಕಾಲುವೆ ನೀರು, ಆ ಥರದ್ದು ಇಲ್ಲಿ ಬರುತ್ತೆ. ಇಲ್ಲಿ ಮುಂಗಾರಲ್ಲಿ ಹಿಂಗಾರಲ್ಲಿ ಯಾವ ಥರ ಬಳಸ್ಕೊತಾ ಇದ್ದಾರೆ ಅಂತೇಳಿ ಬಂದ್ಬಿಟ್ಟು ಅದು ಅಷ್ಟು ವಿಸ್ತೀರ್ಣಗಳು ಇಲ್ಲಿ ಬರುತ್ತೆ. ಇದಾದ ನಂತರ ನಾವು 9ನೇ ಕಾಲಮಲ್ಲಿ ಹೋಗ್ತೀವಿ. 9ನೇ ಕಾಲಮು ತುಂಬ ಇಂಪಾರ್ಟೆಂಟು. ಈ 9ನೇ ಕಾಲದಲ್ಲಿ ನಾವು ಈ ಜಮೀನು ಅಥವಾ ಈ ಪಹಣಿ ಯಾರಿಗೆ ಸಂಬಂಧಪಟ್ಟಿದ್ದು, ಇದೆಲ್ಲ ಓನರ್ ಯಾರು, ಈಗ ಪ್ರಸ್ತುತ ಇದಕ್ಕೆ ಯಾರು ಓನರ್ ಆಗಿದ್ದಾರೆ, ಮಾಲೀಕರಾಗಿದ್ದಾರೆ, ಆ ಮಾಲೀಕರ ಹೆಸರು ಮತ್ತು ತಂದೆ ಹೆಸರು ಈ ಕಾಲಮಲ್ಲಿ ಬರುತ್ತೆ. ಇದಾದ ನಂತರ ಇದು ಪಕ್ಕದಲ್ಲಿ ಎಕರೆ ಮತ್ತು ಗುಂಟೆ ವಿಸ್ತೀರ್ಣ ಬರುತ್ತೆ, ಎಷ್ಟು ಎಕರೆ ಇದೆ. ಮತ್ತು ಈ 9ನೇ ಕಾಲಮಲ್ಲಿ ಜಂಟಿ ಖಾತೆ ಕೂಡ ಬರುತ್ತೆ. ಎಷ್ಟು ಜನ ಇರ್ತಾರೋ ಆ ಜನಗಳ ಹೆಸರು ಕೂಡ ಆ ಮಾಲೀಕರ, ಆ ಸಂಬಂಧಪಟ್ಟ ಭೂಮಿಯ ಮಾಲೀಕರು ಯಾರ್ಯಾರು ಇರ್ತಾರೆ ಅವರ ಎಲ್ಲರ ಹೆಸರುಗಳು ಇಲ್ಲಿ ಬರ್ತವೆ. ತಂದೆ, ಮಗ ಆಗಿರ್ಬೋದು, ಅಮ್ಮ, ತಂದೆ ತೀರೋದಾಗ ಹೆಂಡತಿ ಮತ್ತು ಮಕ್ಕಳು, ಅವರ ಹೆಸರುಗಳು ಇಲ್ಲಿ ಬರ್ತವೆ. ಅವರ ಸಂಬಂಧ ಕೂಡ ಇಲ್ಲಿ ತೋರಿಸಿರುತ್ತೆ. ಅದಾದ ನಂತರ ಇವರಿಗೆ ಒಂದು ಖಾತೆ ನಂಬರ್ ಅಂತ ಸಿಗುತ್ತೆ. ಇಲ್ಲಿ ಸರ್ವೆ ನಂಬರ್ ಹೇಗೋ ಈ ಶಿವಲಿಂಗಪ್ಪ ಮತ್ತು ಲಿಂಗಪ್ಪನಿಗೆ ಒಂದು ಖಾತೆ ನಂಬರ್ ಅಂತ ಕೊಡ್ತಾರೆ. ಅವನಿಗೆ ಎಷ್ಟು ಪಹಣಿ ಇದ್ವು, ಎಷ್ಟು ಜಮೀನು ಇದ್ವೆ, ಅವನಿಗೆ ಒಂದು ಖಾತೆ ಅಂತ ಕೊಟ್ಟಿರ್ತಾರೆ. ಆ ಖಾತೆ ನಂಬರ್ ಇಲ್ಲಿರುತ್ತೆ. ಅದಾದ ನಂತರ 10ನೇ ಕಾಲಂ ಏನು ಹೇಳುತ್ತೆ, ಈ ಭೂಮಿ ಅಥವಾ ಈ ಜಮೀನು ಇವರಿಗೆ ಯಾವ ರೀತಿ ಬಂತು ಅದನ್ನ MR ಮುಟೇಶನ್ ರಿಜಿಸ್ಟರ್ ಅಂತ ಹೇಳ್ತಾರೆ. ಅದರ ಟ್ರಾನ್ಸಾಕ್ಷನ್ ಅವರಿಗೆ ಯಾವ ಥರ ಈ ಖಾತೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ರಿಜಿಸ್ಟರ್ ಆಗಿರುತ್ತೆ, ಮುಟೇಶನ್ ರಿಜಿಸ್ಟರ್ ಅಂತೇಳಿ. ಈ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಆ ಮುಟೇಶನ್ ನಂಬರು ಮತ್ತು ಇಸ್ವಿ ಇಲ್ಲಿ ಬಂದಿರುತ್ತೆ, ಮತ್ತು ದಿನಾಂಕ ಕೂಡ ಬಂದಿರುತ್ತೆ. ಯಾವ ಥರ ಭೂಮಿ ಬಂತು, ವಿಭಜನೆಯಿಂದ ಬಂತು, ಅಣ್ಣ ತಮ್ಮಗಳು ಭಾಗ ಮಾಡ್ಕೊಳ್ತಾರೆ, ಪಾಲು ಭಾಗ ಮಾಡ್ಕೊಂಡಾಗ ವಿಭಜನೆಯಿಂದ ಬರುತ್ತೆ. ಅಥವಾ ತಂದೆ ತಾಯಿ ತೀರೋದಾಗ ಮಕ್ಕಳಿಗೆ ಬರುವಂಥದ್ದು ಪಿತ್ರಾರ್ಜಿತ ಬರುತ್ತಲ್ಲ, ಅದನ್ನ ಪೌತಿ ಖಾತೆ ಅಂತಾರೆ, ತೀರೋ ಬರೋದು. ಮತ್ತು ದಾನ, ಯಾರಾದರೂ ನಮಗೆ ಅವರಿಗೆ ದಾನ ಕೊಟ್ಟಿದ್ರೆ, ಭೂಮಿ ದಾನವಾಗಿ ಬಂದಿದ್ರೆ ಅದು ದಾನ ಅಂತ ತೋರಿಸುತ್ತೆ. ಅಥವಾ ಮತ್ತೆ ಕೋರ್ಟಿಂದ ಆರ್ಡರ್ ಆಗಿ ಬಂದಿರುತ್ತೆ ಕೆಲವು ಸರಿ, ಏನು ಕೋರ್ಟಿಂದ ಆರ್ಡರ್ ಆಗಿ ಬಂದಿದ್ರೆ ಆ ಡೀಟೇಲ್ಸ್ ಎಲ್ಲ, ಆ ಮಾಹಿತಿ ಎಲ್ಲ ಈ ಕಾಲಮಲ್ಲಿ ನಂಬರ್ 10ರಲ್ಲಿ ಸಿಗುತ್ತೆ. ಅದಾದ ನಂತರ ಹಕ್ಕುಗಳಂತ ಬರುತ್ತೆ. ಇದು 11ನೇ ಕಾಲಮು, ತುಂಬ ಇಂಪಾರ್ಟೆಂಟು. ಈ 11ನೇ ಕಾಲಮಲ್ಲಿ ಏನು ತಿಳಿಸುತ್ತೆ ಅಂದರೆ, ಈ ಭೂಮಿಗೆ ಸಂಬಂಧಪಟ್ಟ ಹಕ್ಕುಗಳು, ಬಾಧ್ಯತೆಗಳು ಮತ್ತು ಸಾಲದ ವಿವರ ಇಲ್ಲಿ 11ನೇ ಕಾಲಮಲ್ಲಿ ಬರುತ್ತೆ. ಈ ಜಮೀನು ಸಂಬಂಧಕ್ಕೆ ಅವರು ಯಾವುದಾದ್ರು ಅಡಮಾನ ಇಟ್ಟು ಈ ಜಮೀನು ಇಟ್ಬಿಟ್ಟು ಅವರು ಸಾಲ ತಗೊಂಡಿದ್ರೆ, ಅಥವಾ ಬೇರೆ ಏನಾದರೂ ಆಧಾರ ಇಟ್ಬಿಟ್ಟು ಸಾಲ ಥರ ಅವರಿಗೆ ಮಾರ್ಟ್ಗೇಜ್ ಅಂತ ಹೇಳ್ತಾರೆ, ಮಾರ್ಟ್ಗೇಜ್ ತೊಗೊಂಡಿದ್ರೆ, ಆ ಬ್ಯಾಂಕ್ಗಳಲ್ಲಿ ಸಾಲ ತಗೊಂಡಿದ್ರೆ ಆ ಡೀಟೇಲ್ಸು, ಆ ಮಾಹಿತಿ ಇಲ್ಲಿ ಬರುತ್ತೆ. ಈ ಹಕ್ಕುಗಳಲ್ಲಿ ಈ ಭೂಮಿಗೆ ಸಂಬಂಧಪಟ್ಟ ಬೇರೆ ಹಕ್ಕುಗಳಿದ್ರೆ, ಬೇರೆ ಯಾರಾದರೂ ಹಕ್ಕು ಇದ್ರ ಮೇಲೆ ಅವರ ರೈಟ್ಸ್ ಏನಾದ್ರು ಇದ್ದರೆ
ಸರ್ಕಾರದ್ದಾಗಿರ್ಬೋದು, ಕೋರ್ಟಿಂದ ಆಗಿರ್ಬೋದು, ಆ ಹಕ್ಕುಗಳ ಕಾರಣದಲ್ಲಿ ಇಲ್ಲಿ ಬರುತ್ತೆ. ತದನಂತರ ಬರೋದು